ವೀಕ್ಷಕರೇ, ಇದನ್ನ ಲಾಂಗ್ ಪೆಪ್ಪರ್ ಅಥವಾ ಲಾಂಗ್ ಪೆಪ್ಪರ್ ಹಿಪ್ಪಲಿ ಅಂತ ಕರಿತೀವಿ. ಹಿಪ್ಪಲಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಒಂದು ತೆಗೆದ್ರೆ ಬೆಳಕು ಬಂತು, ಇಲ್ಲದಿದ್ರೆ ಇಲ್ಲ. ಇಲ್ಲಿ ನೋಡಿ, ಇದು ನಮ್ದು ಗೋಬರ್ ಗ್ಯಾಸ್ ಯೂನಿಟ್. ಗೋಬರ್ ಗ್ಯಾಸ್ ಯೂನಿಟ್. ಗೋಬರ್ ಗ್ಯಾಸ್ ಇದು 6 ಅದು 4. ಅಂದ್ರೆ ಇಂಗ್ಲಿಷರು ಬರಬೇಕಿದ್ರೆ ಮೊದಲು ನಮ್ಮಲ್ಲಿ ಲಾಂಗ್ ಪೆಪ್ಪರೇ ಯೂಸ್ ಜಾಸ್ತಿ ಅಂತ. ಈ ನಮ್ಮ 7 ಸುತ್ತಿನ ಕೋಟೆ ಅಂತೀವಲ್ಲ, ಹಾಗೆ ಹಾಗೆ ಆ ಸಮಯ ಬಂದಾಗ ನಾವ್ ಏನೆಲ್ಲ ಆಗ್ಬೇಕು ಅದು ಆಗ್ತಾ ಇರುತ್ತೆ, ನಾವೇನು ಮಾಡೋದಿಲ್ಲ. ಇದು ಹಿಪ್ಪಲಿ. ಹಿಪ್ಪಲಿ ಹಿಪ್ಪಲಿ ನಿಮ್ಮ ಇಂಡಿಯನ್ ಲಾಂಗ್ ಪೆಪ್ಪರ್. ಲಾಂಗ್ ಪೆಪ್ಪರ್ ಇದು ಕೆಂಪಾಗತ್ತೆ, ಆಗುತ್ತೆ. ಒಣಗಿಸ್ರೆ ಸಾಧಾರಣ 900,000 ಚಿಲ್ಲರೆ ಇದೆ ಮಾರ್ಕೆಟಲ್ಲಿ. ಓ, ಇಲ್ಲೊಂದು ಕುಡಿ ಇದೆ ನಿಮಗೆ, ಬಹುಶಃ ರೈತರಿಗೆ ತೋರಿಸ್ಲಿಕ್ಕೆ. ಸಣ್ಣದಷ್ಟೇ ಇನ್ನು ಕೆಂಪಾಗತ್ತಲ್ಲ ಇದು? ಕೆಂಪಾಗತ್ತೆ. ಇನ್ನೊಂದು ಕಪ್ಪಾಗುದು ಇದೆ, ಇದು ಕೆಂಪಾಗುದು. ವೀಕ್ಷಕರೇ, ಇದನ್ನ ಲಾಂಗ್ ಪೆಪ್ಪರ್ ಅಥವಾ ಹಿಪ್ಪಲಿ ಅಂತ ಕರಿತೀವಿ. ಹಿಪ್ಪಲಿ ಅಂತ ಕರಿತೀವಿ. ಹೆಚ್ಚಾಗಿ ಆಯುರ್ವೇದ ಬಳಕೆಯಲ್ಲಿ ತುಂಬಾ ಹೆಚ್ಚಾಗಿ ಯೂಸ್ ಆಗುತ್ತೆ. ಸಣ್ಣ ಮಕ್ಕಳಿಗೆ ಹಿಪ್ಪಲಿಯನ್ನ ತೇದು ಕೊಡ್ತಾ ಇದ್ರು ಮೊದಲು. ಹೌದು, ಸಣ್ಣ ಮಕ್ಕಳಿಗೆ ಹಿಪ್ಪಲಿಯನ್ನ ತೇದು, ಒಣ ಹಿಪ್ಪಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಯಲ್ಲಿ, ಅದನ್ನು ಕೊಡ್ತಾ ಇರ್ತರು. ಲಾಂಗ್ ಪೆಪ್ಪರ್ ಅಂತ ಕರಿತೀವಿ ನಾವು. ಈ ಕಷಾಯ ಎಲ್ಲ ಮಾಡ್ಕೊಂಡು ಕುಡ್ದದ್ದು ನೆನಪಿದೆ ನನಗೆ. ಅಂದ್ರೆ ಇಂಗ್ಲಿಷರು ಬರಬೇಕಿದ್ರೆ ಮೊದಲು ನಮ್ಮಲ್ಲಿ ಲಾಂಗ್ ಪೆಪ್ಪರೇ ಯೂಸ್ ಜಾಸ್ತಿ ಅಂತೆ ಅಲ್ಲ. ನಂತರ ಕಾಳುಮೆಣಸು ಪೆಪ್ಪರ್ ಇದೆಲ್ಲ ಅವ್ರು ಬೆಳ್ಕೊಡಿ ನಮ್ಗೆ ಬೇಕಂದ್ರೆ ಅವರು ಕಾರವಾರ ಇಲ್ಲೆಲ್ಲ ಅದನ್ನು ಬೆಳೆದು ಬೇರೆ ತಕೊಂಡು ಹೋಗಿ ಸ್ಟಾರ್ಟ್ ಮಾಡಿದ್ದು. ಒಂದು ನಿಜವಾಗಿಯೂ ಪೆಪ್ಪರ್ ಇದು ಲಾಂಗ್ ಪೆಪ್ಪರ್. ಒಂದು ಮಾರ್ಕೆಟ್ ಹೇಗಿದೆ ಸರ್ ಇದಕ್ಕೆ? ನಾನು ಏನಕ್ಕಂದ್ರೆ ತೀರಾ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ತೋಟದಲ್ಲೂ ಒಂದೊಂದು ಗಿಡಗಳು ಸಣ್ಣದಾಗಿ ಎಲ್ಲೋ ಒಂದು ಬೇಲಿಯಲ್ಲಿ ಬೆಳೆದದ್ದು ನೋಡಿದ್ರೆ ಬಿಟ್ರೆ ಈ ರೀತಿ ಹಬ್ಸದಂಥದ್ದು ಕಂಡದ್ದು ನಾನು ತುಂಬಾ ಕಮ್ಮಿ. ಇಲ್ಲಿ ಹೇಗೆ ಈಗ ಚಿಕಿತ್ಸಾಲಯ ಇದೆ ಅಂತ ಹೇಳ್ಬಿಟ್ಟು ನೀವು ನಮ್ಗೆ ಸಿಗುದು, ನಾವು ಮಾರಾಟ ಮಾಡಲ್ಲ, ನಮ್ಗೆ ಅಲ್ಲಿ ಬೇಕಾಗುತ್ತೆ, ನಾವೇ ತರಿಸ್ತಾ ಇರ್ತೇವೆ. ನನ್ಗೆ ಎಷ್ಟಂಗೆ ಗೊತ್ತಿಲ್ಲ, ಆದ್ರೂ 1,200 ರೂಪಾಯಿ ಮೇಲೆ ಇದೆ ಕಿಲೋ ಡ್ರೈ. 4 kg 5 kg ಒಂದು ಇದಾಗತ್ತೆ, ಕೆಜಿ ಆಗತ್ತೆ. ಇದರ ನಿಮ್ಮ ನಿರ್ವಹಣೆ ಹೇಗಿದೆ? ಅಂದ್ರೆ ಈ ಕಾಳುಮೆಣಸು ತರಾನೇ ಹಾಗೆ ಸೇಮ್ ಅದೇ ರೀತಿ ನಿಮಗೊಂದು ಬೋರ್ಡ್ ಎಲ್ಲ ಕೊಡ್ತೀರಾ? ಬೋರ್ಡ್ ನಾವು ಹಾಕಲ್ಲ, ನಾವು ಬೋರ್ಡ್ ಹಾಕೋದಿಲ್ಲ. ಕಾಳುಮೆಣಸು ಹಾಗೆ, ಕಾಳುಮೆಣಸಿಗೆ ಹೇಗಿದೆ ಅದೇ ರೀತಿ. ಕಾಯಿಲೆಗಳು ನೋಡಿ ತುಂಬಾ ಇದೆ, ಕಾಳುಮೆಣಸು ಎಲ್ಲ ಹೋಯ್ತು ಈಗ. ಇದೆಲ್ಲ ಕಾಳುಮೆಣಸು ನೋಡಿ. ಹೌದು, ಹಾಗೆ. ಇದು ಸುಮಾರು ಎಷ್ಟು ಗಿಡಗಳಿದೆ ನಿಮ್ಮಲ್ಲಿ ಈಗ? ಇದಾ? ಇದೊಂದು 20-25 ಇರ್ಬೋದು. ಅಲ್ಲೆಲ್ಲ ನೆಟ್ಟಿದ್ದೆ. ಕೆಲವರು ಈ ಔಷಧಿ ಇದು ಹೊಡೋತಿಗೆ, ಕಳೆ ಹೊಡೋತಿ ಸುಮಾರು ತೆಗ್ದ ಒಬ್ಬ ಕಳೆದ ವರ್ಷ ಅಲ್ಲೆಲ್ಲ. ಅದೇನಾಯ್ತಂದ್ರೆ ಹೋಗಿ ತಾಗ್ಬಿಡತ್ತಲ್ಲ, ಬಿಡುತ್ತೆ. ನಿಮ್ಮ ಕಳೆ ಹೊಡೆಯೋ ಮಿಷಿನಿಂದ ಬ್ಲೇಡ್ ಇತ್ತಾಗುತ್ತೆ. ಕೆಂಪ ಇರುತ್ತೆ, ದೊಡ್ಡದಾಗತ್ತೆ, ಇಷ್ಟು ದೊಡ್ಡದು ಬರುತ್ತೆ ಲಾಂಗ್ ಆಗಿ. ನಮ್ದು ನಿರ್ವಹಣೆ ಅಂದ್ರೆ ಅಡಿಕೆ ತೋಟಕ್ಕೆ ಏನ್ ನಿರ್ವಹಣೆ ಮಾಡುತ್ತೆ ಅದೇ ನೋಡಿ. ನಾನು ಅಡಿಕೆ ತೋಟ ನಿರ್ವಹಣೆ ಹೇಗೆ ಹೇಳಿದ್ರೆ ನೋಡಿ, 2 ಮರದ ಮಧ್ಯದಲ್ಲಿ ಒಂದು ಪಿಂಡಿ ಸೊಪ್ಪನ್ನ ಹಾಕ್ತೆ ಹೀಗೆ. ಇಲ್ಲಿ ಬುಡವಾಗುವುದು ಏನಿಲ್ಲ ನೋಡಿ, ಪ್ರತಿ ಇದ್ರಲ್ಲೂ ಆ ಸೊಪ್ಪಿನ ಕಲಿತು ಗೊಬ್ಬರ ಆಗಿ ಈ ಮರಕ್ಕೆ ಆಹಾರ. ಸೊ ಎಲ್ಲಾ ಸೊಪ್ಪುಗಳು ಬುಡಕ್ಕೆ ಹಾಕೋ ಬದಲು ಬುಡದಿಂದ ಒಂದು ನಿರ್ದಿಷ್ಟ ಅಂತರದಲ್ಲಿ, ಅಂದ್ರೆ ಈಗ 9 ಫೀಟ್ ಇದ್ದಾರೆ, ಅದ್ರ ಮಧ್ಯೆ ಹಾಕಿಬಿಟ್ಟು ಸಾಕಾಗತ್ತೆ. ಹೌದು, ಅದೇ ರೀತಿ ನಾನು ಎಲ್ಲ ಕೃಷಿ ಮಾಡೋದು ಅದೇ ರೀತಿ, ಸಕ್ಸಸ್ ಅದೇ. ಇಲ್ಲಿ ಇದೆಲ್ಲ ಎಷ್ಟು ವರ್ಷದ ಗಿಡಗಳು? ಇದು ಒಂದು 12 ವರ್ಷ ಇರ್ಬೋದಾ ಅಂತ ಅಷ್ಟೇ. 12 ವರ್ಷ. ಎಲ್ಲ ಒಂದೊಂದ್ ಕಡೆ ಕುಡಿ ಹೋದದ್ದು, ಎಲೆ ಚುಕ್ಕಿ ಎಲ್ಲ ತುಂಬಾ. ಈಗ ಈ ವರ್ಷ ತುಂಬಾ ಕೊಳೆ ಕಾಣ್ತಾ ಇತ್ತು. ತುಂಬಾ ಈ ವರ್ಷ. ಸಾವಯವದಲ್ಲಿ ರೋಗ ನಿಯಂತ್ರಣ ನಿಮಗೆ ಹೇಗೆ ಅನ್ಸುತ್ತೆ? ಸುಲಭ, ಆದ್ರೆ ಸ್ವತಃ ಮಾಡ್ಬೇಕು. ಸುಲಭ, ಯಾಕಂದ್ರೆ ಔಷಧಿ ಹೊಡೋದನ್ನ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಸರಿಯಾಗಿ ಮಾಡಿದ್ರೆ ಖಂಡಿತ ಬರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಹೊಡೆಯುವುದು ಹಾಗೆ, ಒಂದ್ ಸೈಡಿಗೆ ಹೊಡೆದು ಒಂದ್ ಸೈಡಿಗೆ ಬಿಟ್ರೆ ಕೊಳೆ ಬರುತ್ತೆ. ಈ ಸಮಯಕ್ಕೆ ಸರಿಯಾಗಿ ಅಂತ ಹೇಳಿದ್ರೆ ಅದು ಹೆಂಗೆ ನೀವು ಇದು ಮಾಡ್ತೀರಾ? ನಾವು ಫಸ್ಟ್ ಮಳೆ ಪ್ರಾರಂಭವಾಗಿ ಒಮ್ಮೆ ಹೊಡಿತೇವೆ, ಮೇ ಎಂಡಿಗೆ. ಜಾಸ್ತಿ ಮಳೆ ಇದ್ರೆ 30 ಡೇಸ್ ಒಳಗೆ ಹೊಡಿಬೇಕು. ಮಳೆ ಸ್ವಲ್ಪ ಕಡಿಮೆ ಇದ್ರೆ 40 ದಿವಸ ಹೋದ್ರೂ ತೊಂದರೆ ಇಲ್ಲ. ಮತ್ತೆ ಕ್ವಾಲಿಟಿ, ಔಷಧಿಯ ಕ್ವಾಲಿಟಿ, ಕಾಪರ್ ಸಲ್ಫೇಟ್ ಕ್ವಾಲಿಟಿ ನಾವು 1% ಹೊಡಿತೇವೆ. ಇಲ್ಲಿ ಕೆಲವರಿಗೆಲ್ಲ 2% ಹಾಕ್ಬೇಕಂತ ಹೇಳಿ. ನಿಜವಾಗಿ ಕ್ರಮ ಅಂದ್ರೆ 1%. ಗೊಬ್ಬರವಾಗಿ ಬೇರೆ ಇನ್ನೇನು ಈ ಎಲೆ ಗೊಬ್ಬರ ಬಿಟ್ಟು ನಾವು ಸೆಗಣಿ, ನಮ್ದು ಗೋಶಾಲೆ ಇತ್ತಲ್ಲ, ಅದನ್ನ ವರ್ಷಕ್ಕೊಂದ್ಸತಿ ಹಾಕ್ಸ್ತೇವೆ. ಅದನ್ನ ವರ್ಷಕ್ಕೊಮ್ಮೆ 10% ಸೇರಿಸಿ ಕೊಡ್ತೇವೆ, ಅಷ್ಟೇ. ಅದ್ ಬಿಟ್ರೆ ಬೇರೆ ಇನ್ಯಾವ್ದಾದ್ರು ಮೊದಲೆಲ್ಲ ಸ್ವಲ್ಪ ಕೊಟ್ಟಿದ್ದಿಲ್ಲ. ಸೆಗಣಿ ಇದ್ರ ಗೊಬ್ಬರ ಎಲ್ಲ ತರಿಸ್ತಿದ್ದಿತ್ತು, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಈ ರೀತಿ ಏನು ಕೊಡುದಿಲ್ಲ. ಇಷ್ಟರಲ್ಲೇ ಆಗ್ಬೇಕಂದ್ರೆ
ಈ ವರ್ಷ ಬೆಳೆ ಇದ್ದಿತ್ತು, ಮೂರನೇ ಸರ್ತಿ ಔಷಧಿ ಹೊಡೆದ್ರ ಮೇಲೆ ಮಳೆ ಜಾಸ್ತಿ ಆಯಿತು. ಇದು ಮಲ್ನಾಡ್ ಗಿಡ್ಡ. ಮಲ್ನಾಡ್ ಗಿಡ್ಡ ನೋಡೋದಕ್ಕೆ ಪುಂಗನೂರು ಟೈಪ್ ಇದೆ. ಹೌದು. ಇದಕ್ಕೆ ಒಂದು ಪುಂಗನೂರು ಕೊಟ್ಟೊಂದು ಪುಂಗನೂರು ಕರು ಇದೆ ನಮ್ಮ ಹತ್ರ. ಹಾಂ ಹಾಂ. ಇದು ಪ್ಯೂರ್ ಗೀರ್ ರಾಜಸ್ಥಾನ, ಅಲ್ಲಿಂದ ತರಿಸಿದ್ದು. ಇದು ಹಾಗೆ. ಒಟ್ಟು ಎಷ್ಟು ನಿಮ್ಮಲ್ಲಿ ಈ ನಾಟಿ ಹಸುಗಳಿವೆ? ನಾಟಿ ಹಸುಗಳು ಇಷ್ಟೇ, ನಾವು ಜಾಸ್ತಿ ಮಾಡೋದಿಲ್ಲ. ಹೆಚ್ಚಾದಂಗೆ ಕೊಡ್ತು, ಕಳೆಯುವಷ್ಟು ಸುಮಾರು ಕೊಡ್ತಾರೆ. ಹೆಚ್ಚಾದ್ರೆ ಆಗ್ಲಿಕ್ಕೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಸಾಕು. ಇದು ಇಲ್ಲಿಯ ಇನ್ ಹೌಸು ಎಲ್ಲ ಆಹಾರ ಪೂರೈಕೆಗಳಿಗೆ ಬಳಕೆ ಆಗುತ್ತೆ. ಆಹಾರಕ್ಕೆ, ಮಜ್ಜಿಗೆ, ಹಾಲು ಮಜ್ಜಿಗೆ ಎಲ್ಲ ಔಷಧಿಗೆ ಬೇಕಾಗತ್ತೆ. ಹಾಲು ಮಜ್ಜಿಗೆ, ಮತ್ತೆ ಅದರ ಗೋಮೂತ್ರ ತುಂಬಾ ಬೇಕು, ಗೋಮಯವೂ ಬೇಕು. ಮತ್ತೆ ಅದು ಗ್ಯಾಸ್, ಗೊಬ್ಬರ ಗ್ಯಾಸ್ ತ್ಯಾಜ್ಯದಿಂದ ನಮ್ಮ ಕೃಷಿಗೆ ಸಾವಯವ ಕೃಷಿಗೆ ಒಂದು ಇಡೀ ಸರ್ಕಲ್. ಸಾವಯವ ಕೃಷಿಗೆ ಒಂದು ಇಡೀ ಸರ್ಕಲ್. ಇದು ಈಚೆಗೆ ಅಂಗನವಾಡಿ. ಇದು ಅಂಗನವಾಡಿ. ಅದು ಗುಡ್ಡ. ಅವೆಲ್ಲ ಅದರಲ್ಲಿ ಈಗ 1-2 ಕರು ಹಾಕದವೇ ಇದ್ದು ಅದರಲ್ಲಿ. ಇದು ನಮ್ದು ಗೋಬರ್ ಗ್ಯಾಸ್ ಯೂನಿಟ್. ಗೋಬರ್ ಗ್ಯಾಸ್ ಇದು 6, ಅದು 4. ಇದು ಇಲ್ಲಿಯ ಪೂರ್ತಿ ಚಿಕಿತ್ಸಾಲಯದ ಆಹಾರ ತಯಾರಿಕೆಗೆ ಇದೆ. ಸಾಧಾರಣ ಸಾಕಾಗಿದ್ರು ಹೋಗಿ ನಮ್ಮ ಮನೆಗೂ ಹೋಗುತ್ತೆ, ಹಾಲು ಕಾಯಿಸೋದು ಅದಕ್ಕೆಲ್ಲ. ಇಲ್ಲಿಗೂ ಬರುತ್ತೆ, ಯೂಸ್ ಮಾಡ್ಕೊಳ್ತೇವೆ. ತುಂಬಾ ಹಳೆ ಸೆಟಪ್ ಅನ್ಸುತ್ತೆ. ಇಲ್ಲ, ಬಹುಶಃ 19-20ರಲ್ಲಿ ಅದು ಬೇರೆ ಇದ್ದಿತ್ತು ಮಾತ್ರ. ಹೌದಾ? 19-20ರಲ್ಲಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲೆಲ್ಲ ಪ್ಲಾಸ್ಟಿಕ್ ಇಂದ ಬಂದಿತ್ತು. ಅದು ಈಗ 3 ವರ್ಷ 4 ವರ್ಷ ಸೊ ಅದು ಸರ್ ನಿಮ್ಮ ಸ್ಲರಿ ಯೂನಿಟ್. ಅದು ಸ್ಲರಿ, ಅದು ಕಾಂಪೋಸ್ಟ್ ಪಿಟ್. ಕಾಂಪೋಸ್ಟಿಂಗ್ ಮಾಡ್ತೀರಾ ಹೇಗೆ? ನಮ್ಮಲ್ಲಿ ವೇಸ್ಟ್ ತುಂಬಾ ಇರುತ್ತೆ, ಔಷಧಿ ಮಾಡೋದು. ಅದೆಲ್ಲ ಅದಕ್ಕೆ ಹಾಕ್ತೇವೆ ನೋಡಿ. ಇಲ್ಲೆಲ್ಲ ಹಾಕಿತ್ತಲ್ಲ ಸೊಪ್ಪು ಇದೆಲ್ಲ, ಅದಕ್ಕೆ ಸೆಗಣಿಯನ್ನು ತೆಗೆದು ಹಾಕಿ ಬಿಡ್ತೇವೆ. ಅದನ್ನ ತೆಗೆದು ತೋಟಕ್ಕೆ ಹೋಗ್ತದೆ. ಹಾಗೆ ತರಕಾರಿಗೆ, ಸೊಪ್ಪಿಗೆ, ತೋಟಕ್ಕೆ ಎಲ್ಲ ಅದನ್ನ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ಅಲ್ಲೆಲ್ಲ ಆ ಸೆಗಣಿನ ವಾಪಸ್ ಪುನಃ ಕಾಂಪೋಸ್ಟ್ ಪಿಟ್ಟಿಗೆ ಹಾಕುತ್ತೆ. ಅದ್ರಲ್ಲಿ ಪೌಡರ್ ಆಗುತ್ತೆ. ಮತ್ತೆ ಈ ತೊಳೆದಿರಲ್ಲ, ಡೈಲಿ ತಕೊಂಡೋಗಿ ಇದು ತರಕಾರಿ ಹಾಕ್ತೇವೆ. ತರಕಾರಿ ಅಂದ್ರೆ ಹೈಟಾಗಿ ಇರುತ್ತೆ ಅದೆಲ್ಲ. ತೊಳೆದ್ರಲ್ಲಿ ಅತಿ ಹಾಕಿದ್ರೆ ಹಾಳಾಗತ್ತೆ ತರಕಾರಿ. ದೂರದಲ್ಲಿ ಹಾಕಿಬಿಟ್ರೆ ಒಳ್ಳೇದಾಗತ್ತೆ. ಹರಿವೆ ನೋಡಿದ್ರಲ್ಲ, ಆ ಹರಿವೆ ಅದು ಹಾಗೆ. ನೀವು ಇಷ್ಟೆಲ್ಲ ತೋರಿಸಿದ ನಂತರ ನಿಮ್ಮ ಮಗನನ್ನು ನಾನು ಒಂದ್ಸರಿ ಮಾತಾಡಿಸ್ಬೇಕು. ಯಾಕಂತ ಹೇಳಿದ್ರೆ ಈಗ ಸಿಗ್ತಾ ನಿಮ್ಗೆ 2 ಕಾಲ ಒಳಗೆ ಸಿಗ್ತಾ, ಆ ಕಡೆಗೆ ಇರುತ್ತೆ. ಓಕೆ, ಹೋಗುವ. ಚಿತ್ರಕೂಟ ಸಂಸ್ಥೆ ಕಳೆದ 15 ವರ್ಷದಿಂದ ಈ ಒಂದು ಆಲೂರಿನಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕೇವಲ 1 ಬೆಡ್ಡಿನಿಂದ ಪ್ರಾರಂಭಿಸಿರುವ ಒಂದು ಆಯುರ್ವೇದ ಆಸ್ಪತ್ರೆ ಇವತ್ತು ಸುಮಾರು ಒಂದು 50 ಬೆಡ್ಡುಗಳ ಒಂದು ಆಯುರ್ವೇದ ಆಸ್ಪತ್ರೆ. ಇಲ್ಲಿಯ ವಿಶೇಷತೆ ಅಂತೇಳಿ ಹೇಳಿದರೆ, ನಮಗೆ ಬೇಕಾಗಿರುವಂತಹ, ಇಲ್ಲಿ ಬರುವಂತಹ ರೋಗಿಗಳಿಗೆ ಬೇಕಾಗಿರುವಂತಹ ಔಷಧಿಗಳನ್ನು ನಮ್ಮ ಒಂದು ಫಾರ್ಮಸಿಯಲ್ಲೇ ತಯಾರು ಮಾಡಿ, ಅದರಿಂದ ಅಂದರೆ ರೋಗಕ್ಕನುಗುಣವಾದಂತಹ ಔಷಧಗಳನ್ನು ತಯಾರು ಮಾಡಿ ಅದಕ್ಕೆ ಬೇಕಾಗುವಂತಹ ಚಿಕಿತ್ಸೆಗಳನ್ನು ನಾವು ನೀಡುವಂಥದ್ದು ಒಂದು ವೈಶಿಷ್ಟ್ಯ. ಆದರೆ ಇಲ್ಲಿ ಏನು ಪೇಷಂಟ್ಸ್ಗಳು ಬಂದು ಅಥವಾ ಗೆಸ್ಟ್ಗಳು ಬಂದು ಉಳಿತಾರೆ, ಅವರಿಗೆ ಬೇಕಾಗುವಂತಹ ತರಕಾರಿಗಳನ್ನು ಸಾವಯವ ರೀತಿಯಲ್ಲಿ ನಮ್ಮ ಒಂದು ಗಾರ್ಡನ್ನಲ್ಲೇ ನಾವು ಬೆಳೆದು, ಅದರಿಂದ ಅವರಿಗೆ ರೋಗಿಗೆ ಅನುಗುಣವಾದಂತಹ ಒಂದು ಆಹಾರವನ್ನು, ಪಥ್ಯ ಆಹಾರ ಅಂತ ಏನು ಕರಿತೀವಲ್ಲ, ಆ ಆಹಾರವನ್ನು ತಯಾರು ಮಾಡಿ ನಮ್ಮ ರೋಗಿಗಳಿಗೆ ಕೊಡುವಂಥದ್ದು ನಮ್ಮದು ಇನ್ನೊಂದು ವೈಶಿಷ್ಟ್ಯತೆ ಆಗಿದೆ.
ಸುಮಾರು ಒಂದು 50ರಿಂದ 60 ಜನಕ್ಕೂ ಅಧಿಕ ಜನ ಉದ್ಯೋಗಗಳು ನಮ್ಮಲ್ಲಿದ್ದು ಬೇಕಾಗುವಂತಹ ಎಲ್ಲ ಚಿಕಿತ್ಸೆಗಳು ಸಹ ಆಯುರ್ವೇದಿಯ ಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯವಾಗುತ್ತದೆ. ಸ್ವಚ್ಛವಾದಂತಹ ಒಂದು ವಾತಾವರಣವಿದ್ದು ಗ್ರೀನರಿಯನ್ನು ಒಳಗೊಂಡಿದೆ. ಪಶ್ಚಿಮ ಘಟ್ಟದ ಒಂದು ತಪ್ಪಲಿನಲ್ಲಿ ಈ ಒಂದು ಪ್ರದೇಶ ನೆಲೆ ನಿಂತಿರ್ತದೆ. ಸೊ ಉತ್ತಮವಾದ ವಾತಾವರಣವಲ್ಲದೆ ಉತ್ತಮವಾದಂತಹ ಸಾತ್ವಿಕವಾದಂತಹ ಭೋಜನದ ವ್ಯವಸ್ಥೆ ಸಹ ಇಲ್ಲಿರ್ತದೆ. ಅಲ್ಲದೆ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ ಈ ಯೋಗಾಭ್ಯಾಸಗಳು ಸಹ ನಡೀತದೆ. ಬೆಳಿಗ್ಗೆ ಯೋಗ ಇದ್ದರೆ ಸಂಜೆ ಪ್ರಾಣಾಯಾಮದ ಒಂದು ಕ್ಲಾಸಸ್ಗಳು ತರಬೇತಿಗಳು ಸಹ ಇಲ್ಲಿ ನಡೀತದೆ. ಯಾಕಂದರೆ ಇವತ್ತು ಬರುವಂಥ ಅದೆಷ್ಟೋ ಕಾಯಿಲೆಗಳು ನಮ್ಮ ಮಾನಸಿಕ ಒತ್ತಡಗಳಿಂದ ಆಗಿರ್ತದೆ. ಸೊ ಈ ವಾತಾವರಣದಲ್ಲಿ ಇದ್ದು ಇಲ್ಲಿಯ ಒಂದು ಉತ್ತಮವಾದಂಥ ಆಹಾರ ಸೇವನೆ ಮಾಡಿ ಮೆಂಟಲಿ ರಿಲ್ಯಾಕ್ಸ್ ಆದರೆ ಅದೆಷ್ಟೋ ಕಾಯಿಲೆಗಳು ಆಟೋಮೆಟಿಕ್ಕಾಗಿ ದೂರ ಆಗ್ತಾ ಹೋಗ್ತದೆ. ಇದು ನಮ್ಮಲ್ಲಿಯ ವೈಶಿಷ್ಟ್ಯತೆ ಆಗಿದೆ. ಇದು ಪಂಚಕರ್ಮ ಟ್ರೀಟ್ಮೆಂಟ್ಸ್ ಅಲ್ಲಲ್ಲಿ ಕುಟಿ ಅಂತೇಳಿ ಒಂದು ಮಾಡಿದೆ ಪ್ರವೇಶ, ಕುಟಿ ಪ್ರವೇಶ ಅಂತ. ಕುಟಿ ಪ್ರವೇಶ, ಕುಟಿ ಅಂದ್ರೆ ಕುಟೀರ ಪ್ರವೇಶ ಅಂತ. ಕುಟೀರ ಅದು ವಿಶಿಷ್ಟ ರೀತಿಯಲ್ಲಿ ಕಟ್ಟಿರ್ತಾರೆ. ಅದರಲ್ಲಿ ಕೆಲವರು 15 ದಿವಸ, 1 ತಿಂಗಳು ಹೀಗೆ ಸುಮ್ಮನೆ ಧ್ಯಾನ ಮಾಡ್ತಾ ಕೊಳ್ತಿರ್ತಾರೆ ಒಬ್ಬರೇ. ಇದು ಇಷ್ಟು ದೊಡ್ಡ ಕಟ್ಟಡಕ್ಕೆ ಒಬ್ಬರೇ, ಇಷ್ಟು ದೊಡ್ಡ ಕಟ್ಟಡದಲ್ಲಿ ಒಬ್ಬರೇ ಅವರಿಗೆ ನಾವು ಬೇರೆ ಬೇರೆ ಸಪ್ಲೈ ಕೊಡಬೇಕಾ? ಹಾಗೆ ಎಲ್ಲ ಹೆಚ್ಚಿನ ದೊಡ್ಡ ದೊಡ್ಡ ಸೆಂಟ್ರಲ್ಲೆಲ್ಲ ಇರುತ್ತೆ. ಅದರ ಬೆನಿಫಿಟ್ಸು ತುಂಬ ಆಯುರ್ವೇದ ಇದಾದವರಿಗೆ ಗೊತ್ತಿರುತ್ತೆ. ಅಂದ್ರೆ ಪ್ರವೇಶ ಇಲ್ಲಿ ನೋಡಿ, ಹೋಗ್ಲಿಕ್ಕೆ ಲೈಟ್ ಬೇಕು. ಇದು ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಆಗ ಮುಗಿತಾ ಬಂತು. ಇನ್ನೇನಿಲ್ಲ, ಪೇಂಟಿಂಗ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಜಾಗ್ರತೆ ಬನ್ನಿ. ಇಲ್ಲಿ ಲೈಟೇ ಇಲ್ಲ. 7 ಸುತ್ತು, 3 ಸುತ್ತು, 3 ಸುತ್ತು. ಹಾಗೆ ನೋಡಿ, ಅಂದ್ರೆ ಹೆದರಿಕೆ ಇಲ್ಲದೆ ಆ ಜನ ಎಷ್ಟು ರೆಡಿಯಾಗಿ ಬೇಕು ಇದರಲ್ಲಿ ಬರ್ಲಿಕ್ಕೆ ಅಂತ. ನಾವು ಹೊರಗಡೆ ಒಂದು ಜನ ಇಡ್ತೇವೆ. ಇದು ಇಷ್ಟೊಂದು ತಂಪು ಹೇಗೆ ಅಲ್ಲ? ಇದು ಮಣ್ಣಿನ ಇದು ಬ್ಲಾಕ್ ಹಂಚು. ಹೌದು, ಹಂಚು ನೋಡಿ. ಇಲ್ಲಿ ಒಂದು ತೆಗೆದ್ರೆ ಬೆಳಕು ಬಂತು, ಇಲ್ಲದಿದ್ರೆ ಇಲ್ಲ. ಇಲ್ಲಿ ನೋಡಿ, ನಾನು ಬನ್ನಿ. ಓಕೆ, ಇಲ್ಲಿ ಲೈಟ್ ಇದೆ. ಇಲ್ಲಿ ಮತ್ತೆ ಸುತ್ತು, ಮತ್ತೆ ಇನ್ನೊಂದು ಸುತ್ತು. ಒಂದು ನಿಮಿಷ, ನಾನೊಂದು ಮೊಬೈಲ್ ಅಟ್ಯಾಚ್ ಹಾಕ್ಲಾ? ಇಲ್ಲೊಂದು ತೆಗ್ದಿದ್ರು ಬನ್ನಿ. ಓಕೆ, ಕೆಲಸ ಮಾಡ್ತಾ ಇದ್ರೆ ಈಗ ಈ ನಮ್ಮ 7 ಸುತ್ತಿನ ಕೋಟೆ ಅಂತೀವಲ್ಲ ಹಾಗೆ ಹಾಗೆ ಚಕ್ರವ್ಯೂಹ. ಇಲ್ಲಿ ಲೈಟ್ ಹಾಕೊಂಡಿದ್ರೆ ನೋಡಿ. ಇಲ್ಲಿ ಮತ್ತೆ ನಾವು ಒಳಗಡೆ ಹೋಗ್ತೀವಿ. ಇದೆಲ್ಲ ಮುಚ್ಚಿಗೆ, ಇದು ಮುಚ್ಚಿಗೆ ಅವನಿಗೆ ಒಬ್ಬನಿಗೆ ಇರಲಿಕ್ಕೆ. ಇಲ್ಲಿಗ ಟಾಯ್ಲೆಟ್, ಬಾತ್ರೂಮು, ಲೈಟು ಎಲ್ಲ ಇದೆ, ವ್ಯವಸ್ಥೆ ಇರುತ್ತೆ. ಅವರಲ್ಲಿ ಧ್ಯಾನ, ಶಬ್ದ ಬರಬೇಕಿಲ್ಲ ಅವರಿಗೆ. ಹಾಗೆ ಓಕೆ. ಹೆಚ್ಚಾಗಿ USA ಅವರೆಲ್ಲ ಲೈಕ್ ಮಾಡ್ತಾರೆ. ತಂಪು ನೋಡಿ. ಅಲ್ಲ, ಯಾರೇ ಲೈಕ್ ಮಾಡಿದ್ರು ಇದು ನಮ್ಮ ಒಂದು ಟ್ರೆಡಿಷನ್, ನಮ್ಮ ಇಂಡಿಯನ್ ಪದ್ಧತಿ. ಇಂಡಿಯನ್ ಪದ್ಧತಿ. ಹೌದು, ನಮ್ಮ ಭಾರತೀಯ ಪದ್ಧತಿ. ಇದು ಅದ್ಭುತವಾಗಿದೆ. ಒಂದು ತುಂಬ ಇದನ್ನು ತಯಾರು ಮಾಡಲಿಕ್ಕೆ ತುಂಬ ಖರ್ಚು ಬೀಳುತ್ತೆ. ಹಾಗೆ ವರ್ಷದಲ್ಲ ಪ್ರತಿ ತಿಂಗಳ ಒಬ್ಬ ಇದ್ರು 12 ಜನ ಬರ್ಬೋದು ಅಷ್ಟೇ. ಇಲ್ಲಿ ಇರುವಂತದ್ದು ಒಬ್ರು ಮಾತ್ರ, ಒಬ್ಬನೇ ತಿಂಗಳಿಗೆ. ಅದು 1 ತಿಂಗಳು, ಅವನು 15 ದಿವಸನೋ 8 ದಿನವೋ, ಅವನಿಗೆಲ್ಲ ಎಷ್ಟು ಬೇಕಷ್ಟು ಇರ್ತಾನೆ ಅವ. ಅಂದ್ರೆ ಕೆಲವರು ಹೇಳತ್ ಕೇಳಿದ್ದು 1 ತಿಂಗಳಾದ್ರ ಮೇಲೆ ಹೊರಟು ಬಂದು ಓಡಿ ಹೋಗೋದು ಇರ್ತಾರೆ ಪುನಃ ಇಲ್ಲಿಗೆ ಅಲ್ವಾ. ಹೊರಗಡೆ ಅವ್ರಿಗೆ ಆಗುದಿಲ್ಲ ಇರ್ಲಿಕ್ಕೆ. ಇದಕ್ಕೆಲ್ಲ ಬಾಗಿಲಿದೆ. ಮತ್ತೀಗ ಇವರಿಗೆ ಈಗ ಯಾರೋ ಒಬ್ರು ಬಂದ್ಬಿಟ್ಟು ಇಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಈ ಆಹಾರ ಅದೆಲ್ಲ ಹೇಗೆ? ಅದೆಲ್ಲ ಸಪ್ಲೈ 1 ಜನ ಬಿಡ್ತಾರೆ ಅವ್ರಿಗೆ. 1 ಜನ ಬಿಡ್ತಾರೆ. 1 ಜನ ಬಿಡ್ಬೇಕು. ಅವ್ರ ನಿಗಾವಣೆ ರಾತ್ರಿಗೂ ಅಲ್ಲೇ ಉಳಿಬೇಕಂದ್ರೆ ಅವ್ರಿಗೆ ಹೆಚ್ಚು ಕಡಿಮೆ ನೋಡ್ಬೇಕಲ್ಲ. ಹೌದು, ಅವರಿಗೆ ಫೋನ್ ಎಲ್ಲ ಇರ್ಬಹುದು. ಎಂಟರ್ಟೈನ್ಮೆಂಟ್ ಅನ್ನೋದು ಇರೋದಿಲ್ಲ ಅವ್ರಿಗೆ, ಬೇಡ ಅಂತವ್ರು. ಎಂಟರ್ಟೈನ್ಮೆಂಟ್ ಇರುವವರು ಖಂಡಿತ ಬರ್ತಿಲ್ಲ ಇದಕ್ಕೆ ಅಲ್ವಾ, ಬೇಕಂತ. ಇದು ಬಹುಶಃ ನನ್ನ ಪ್ರಕಾರ ಇಂಟರ್ಲಾಕ್ಸ್ ಇಟ್ಟಿಗೆ ಅನ್ಸುತ್ತೆ. ಇಂಟರ್ಲಾಕ್ ಅಲ್ಲ, ಇಲ್ಲಿ ನೋಡಿ, ಇಂಟರ್ಲಾಕ್ ಇಟ್ಟಿಗೆಗಳು. ಹೌದು, ಇಂಟರ್ಲಾಕ್ ಕಾಸ್ಟ್ಲಿ ಆಗತ್ತೆ, ಬಟ್ ತಂಪು ಇರುತ್ತೆ. ಹೌದು ನೋಡಿ, ಕಂಪ್ರೆಸ್ಡ್ ಇಂಟರ್ಲಾಕ್ಸ್. ಇದು ಸ್ವಿಮ್ಮಿಂಗ್ ಪೂಲ್. ಒಂದು ಸ್ವಿಮ್ಮಿಂಗ್ ಪೂಲ್ ಯೋಗ ಇಲ್ಲೇ ಮಾಡೋಕೆ ಆಗುತ್ತೆ. ಯೋಗ ಸೆಂಟ್ರಲ್ ಇದೆ ಯೋಗ ಇದು. ಆದರೆ ಇಲ್ಲೊಂದು
ಬೆಳಿಗ್ಗೆ ಸಂಜೆ ಎಲ್ಲ ಯೋಗಕ್ಕೆ ಒಳ್ಳೇದಾಗತ್ತಲ್ಲ. ಹೌದು. ನಿಮ್ಮ ಹಿಂದೆ ಇರುವಂಥದ್ದು ಇನ್ ಹೌಸು ಪೇಷಂಟ್ಗಳ ರೂಮಾ? ಅದು ಹಾಂ ಹಾಂ, ಅದು ಹೌದು, ಆಚೆಗೆ ಹೌದು, ಅಲ್ಲೆಲ್ಲ ಇದ್ದು ಅದೇ. ಎಷ್ಟು ಮಂದಿ ಇಲ್ಲಿ ಸಾಧಾರಣ ಇರ್ತಾರೆ ವರ್ಷ ಪೂರ್ತಿ? ವರ್ಷ ಪೂರ್ತಿ ಹೇಳಕತ್ತಲ್ಲ, ಒಂದೊಂದು ಸರ್ತಿ 25 ಜನ ಇರ್ತಾರೆ, ಒಂದು ಸರ್ತಿ 50 ಜನನೂ ಇರ್ತಾರೆ. ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು ಅದೇ ನಾವು ಅಂದರೆ ಡಬಲ್ ರೂಮ್ ಸೇರಿ 50 ಜನ 50 ಜನ. 50 ಜನ ಇರ್ತಾರೆ, ಹ್ಞೂ. ಡಬಲ್ ಸೇರಿ, ದೇಶಿ ವಿದೇಶಿ ಎಲ್ಲ ಸೇರಿ. ಎಲ್ಲರೂ ಸೇರಿ. ಅಂದರೆ ಇನ್ನೀಗ ನೆಕ್ಸ್ಟ್ ಈಗ ವಿದೇಶಿಯರೇ ಜಾಸ್ತಿ. ಹ್ಞೂ. ಈಗ ಏನಂದ್ರೆ ಬೆಂಗಳೂರು ಇಲ್ಲೆಲ್ಲ ಬರ್ತಾರೆ ಅವರೆಲ್ಲ. ನಮ್ಮ ಪದ್ಧತಿಗಳು ನಮಗಿಂತ ಹೆಚ್ಚಾಗಿ ವಿದೇಶಿಯರೇ ಈಗ. ಹೌದು, ವಿದೇಶಿ ಖಂಡಿತ. ಸೊ ಈ ಹಂತದಲ್ಲಿ ನಾನು ನಿಮಗೊಂದು ಹೀಗೆ ಕೇಳಬೇಕು, ನಿಮಗೆ ಈ ಆಯುರ್ವೇದಿಕ್ ಒಂದು ಚಿಕಿತ್ಸೆ ಅಂತ ಏನು ಕರಿಬೋದು, ಅದ್ರ ಮೇಲ್ಗಡೆ ಮೊದಲಿಂದನೂ ಒಂದು ಇಚ್ಛೆ ಇತ್ತಾ ಹೇಗೆ? ಯಾಕಂತ ಹೇಳಿದ್ರೆ ನಿಮ್ಮ ಮಗನ ನೀವು ಆಯುರ್ವೇದಿಕ್ ಇದಾಗಿ ಓದಿಸಿದ್ದೀರಿ. ಸೊ ನಿಮ್ಮ ಇಚ್ಛೆಯ ಪ್ರಕಾರನಾ ಅಥವಾ ಹೇಗೆ? ಏನು ಅದು ಆ ಸಮಯ ಬಂದಾಗ ನಾವು ಏನೆಲ್ಲ ಆಗಬೇಕು ಅದು ಆಗ್ತಾ ಇರುತ್ತೆ, ನಾವೇನೂ ಮಾಡೋದಿಲ್ಲ. ನಾವು ಅದೇ ಆಗಲೇಬೇಕಂತೇಳಿ ಆಗ್ತಾ ಇರುತ್ತೆ. ನಾನು ಈ ಮಾತನ್ನು ಯಾಕೆಂದರೆ ಕೇಳಿದೆ ಅಂದರೆ, ಈಗ ಅವರು ವಿದ್ಯೆ ಓದ ನಂತರ ಕೂಡ ಈಗ ನಿಮ್ಮದೇ ತೋಟದಲ್ಲಿ, ಈಗ ನಿಮ್ಮ ತೋಟದಲ್ಲಿ ಎಲ್ಲದನ್ನು ಸೆಟಪ್ ಮಾಡಿ ಒಂದು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಆ ಒಂದು ವಿಚಾರದಲ್ಲಿ ಕೇಳಿದೆ. ಹೌದು, ನಾನು ಅವನ ಹತ್ರ ಹೇಳಿದೆ, ನೀನು ಯಾವ್ದು ಇರಬೇಕು ಮಾಡಬೇಕು, ಓದಬೇಕು, ಇಂಜಿನಿಯರಿಂಗ್ ಮಾಡ್ತೀಯಾ ಏನು ಕೇಳಿದೆ. ಇಲ್ಲಪ್ಪ, ನಾನು ಇಂಜಿನಿಯರಿಂಗ್ ಓದಿದರೆ ಎಲ್ಲೋ ಫಾರಿನ್ ಹೋಗಿ ಸೆಟ್ಲ್ ಹಾಕಿ ಅವ್ರು ಕೊಡೋ ಸಂಬಳದಲ್ಲ, ಇಲ್ಲಿ ನಾನು ಮನೆಯಲ್ಲೇ ಏನೋ ಮಾಡ್ಕೊಂಡಿರ್ತೀವಿ, ಆಯುರ್ವೇದ ಹೋದ್ರೆ ಇಲ್ಲೆಲ್ಲ ಮಾಡೋಕೆ ಅವಕಾಶ ಉಂಟು, ಆಯ್ತಪ್ಪ ಮಾಡು ಅಂತ ಹೇಳಿ. ಹೌದು, ಮಾಡ್ದವ್ನು ಬಿಡಲಿಲ್ಲ, ಕೂಡಲೇ ಇನ್ನೂ ಸ್ಟಾರ್ಟ್ ಮಾಡಿಬಿಟ್ಟು ಅಷ್ಟೇ. ಅದ್ಭುತ. ಹಾಗೆ ನೋಡಿ, ಒಂದು ಸಣ್ಣ ಒಂದು ಕುಗ್ರಾಮ ಆದರೂ ಕೂಡ ಇವತ್ತು ಈ ಒಂದು ಇದರಿಂದನೂ ಗುರುತಿಸ್ಕೊಳ್ಳುತ್ತೆ. ಹೌದು, ನಮ್ಮ ಗ್ರಾಮದಲ್ಲಿ ಈ ಪರಿಸರಕ್ಕೆಲ್ಲ ಹೌದು, ಚಿತ್ರಕೂಟ ಅಂತ ಹೇಳಿದ್ರೆ ಸಾಧಾರಣ ಎಲ್ಲರಿಗೂ ಗೊತ್ತು. ಗೂಗಲಲ್ಲಿ ನೋಡ್ರೆ ಗೊತ್ತಾಗುತ್ತಲ್ಲ. ಹೌದು.